8 ಕೋಟಿ ವೆಚ್ಚದಲ್ಲಿ ಬಸವ ಭವನದಿಂದ ತಾಲೂಕು ಆಫೀಸರ್ಗೂ ನಡೀತಾ ಇರೋ ರಸ್ತೆ ಕಾಮಗಾರಿ ಕೆಲಸ ಬರದಿಂದ ಸಾಗ್ತಾ ಇದೆ. ಆದರೆ ಎಷ್ಟು ಪ್ರಯೋಜನಕಾರಿಯಾಗಿದೆ ಅನ್ನೋದೇ ಪ್ರಶ್ನೆ ಆಗುತ್ತೆ. ವೈಟ್ ಟ್ಯಾಪಿಂಗ್ ಕಾಂಕ್ರೀಟ್ ರಸ್ತೆ ಅಂತ ಅಂದರೆ ಮಿನಿಮಮ್ 10 ವರ್ಷದ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾರೆ. ಯಾವುದೇ ಅಂಡರ್ಗ್ರೌಂಡ್ ಕೆಲಸ ಇದ್ರೂ ರಸ್ತೆ ಕಾಮಗಾರಿ ಶುರುವಾಗೋಕ್ಕೂ ಮುಂಚೆನೇ ಮುಗಿಸ್ಕೋಬೇಕಾಗತ್ತೆ. ಯಾಕಂದರೆ ಆಮೇಲೆ ಅದನ್ನು ಮತ್ತೆ ಅಗಿಯೋದಾಗಲಿ ಮತ್ತೊಂದಾಗಲಿ ಮಾಡೋದ್ರಿಂದ ಮಾಡಿರುವಂಥ ರಸ್ತೆ ಹಾಳಾಗೋದು ಚಾನ್ಸಸ್ ಭಾಳನೇ ಇರುತ್ತೆ. ಆದರೆ ಒಳಚರಂಡಿ ವಿಷಯದಲ್ಲಿ ಎಲ್ಲ ಯೋಚನೆ ಮಾಡಿರೋ ಥರ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಗರಸಭೆಯವರು ರಸ್ತೆ ಕಾಮಗಾರಿಯವ್ರ ಮೇಲೆ ಹೇಳ್ತಾರೆ, ರಸ್ತೆ ಕಾಮಗಾರಿಯವರು ನಗರಸಭೆಯವ್ರ ಮೇಲೆ ಹೇಳ್ತಾರೆ. ಇವರಿಬ್ಬರ ಮಧ್ಯೆ ಇರೋ ವ್ಯತ್ಯಾಸಗಳು ಕೆಲಸದಲ್ಲಿ ದೂರಾಲೋಚನೆ ಇಲ್ಲದೆ ಇರೋ ಎದ್ದು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ MLA ಆದ ಧೀರಜ್ ಮುನ್ರಾಜ್ ಅವರು ಈ ಕೆಲಸಕ್ಕೋಸ್ಕರ ಪಟ್ಟ ಶ್ರಮ ನೀರಲ್ಲಿ ಹೋಮ. 8 ಕೋಟಿ ಪಂಗನಾಮ ಆಗೋದಂತೂ ನಿಜ. ಈಗ ಹತ್ತು ಕಡೆ UGD ನಮ್ಮ ಚೇಂಬರ್ ಇದೆ ನಗರಸಭೆದು, ಈಗ ಕಾಂಕ್ರೀಟ್ ಆಗ್ತಾ ಇದ್ರೆ ಅದನ್ನ ಏನ್ ಮಾಡ್ತೀರಾ ನೀವು? ಸರ್, ಈಗ ಆಸ್ಫಾಲ್ಟ್ ಅಲ್ಲಿ ಕೆಳಗಡೆ ಟಾರ್ ರೋಡ್ ಅಲ್ಲಿ ಪ್ಲೇಟ್ ಇದೆ, ಅದನ್ನ ನಮ್ದು ಏನಿದೆ ವೈಟ್ ಟಾಪಿಂಗ್ ಟಾಪ್ ಲೆವೆಲ್ಗೆ ಅಲ್ಲಿವರೆಗೂ ಮಾತ್ರ ರೈಸ್ ಮಾಡೋದು ಮಾತ್ರ ನಮ್ದಿದೆ. ಹೊಸ ಚೇಂಬರ್ ಅಂದ್ರೆ ನಮ್ದಿಲ್ಲ ಸರ್. ಸರ್, ಈಗ ಹೊಸ ಚೇಂಬರ್ ಇಲ್ಲ, ರೈಸ್ ಮಾಡ್ತೀರಾ, ತಿರ್ಗಾ ಕೆಳಗಡೆ ಕುಸ್ತೋಗ್ಬಿಡುತ್ತೆ. ಕುಸ್ತೋದ್ಮೇಲೆ ಅವಾಗ ರಿಪೇರಿ ಮಾಡೋದು ಯಾರು ಸರ್? ಅದು UGD ಅವ್ರದ್ದು ಡಿಪಾರ್ಟ್ಮೆಂಟ್ ಅನ್ನೇ ಕೇಳ್ಬೇಕು ಸರ್. ಅಲ್ಲ, UGD ಅಂದ್ರೆ ಇವಾಗ ನೀವು ಮಾಡ್ತಾ ಕೆಲಸ ತಿರ್ಗಾ ಕಳಪೆ ಆಗುತ್ತೆ. ಇಡೀ ತಾಲೂಕು ಜನ MLA ಕಳಪೆ ಕಾಮಗಾರಿ. ಈಗ ನೀವು ಮಾಡಿರೋದು ಟೆಕ್ನಿಕಲ್ ಪ್ರಾಬ್ಲಮ್ಗೆ MLA ಜನ ಬೈಕೊಂತಾರೆ. ಇಷ್ಟು ಒಳ್ಳೆ ಕೆಲಸ ಮಾಡಿ ಇವತ್ತು ಎಷ್ಟು ಕೋಟಿ ರೂಪಾಯಿ ಕೆಲಸ ಇದು? ಸರ್, ಇದು ಅರೌಂಡ್ 7 to 8 crore ಸರ್. 8 ಕೋಟಿ ರೂಪಾಯಿ ಕೆಲಸ ಮಾಡಿ ಇವತ್ತು ನಾಳೆ MLA ಬೈಕಂತಾರೆ. ಯಾಕೆಂದ್ರೆ ಇದು MLA ತಪ್ಪಿಲ್ಲ ಇದರಲ್ಲಿ. ಅಲ್ಲಲ್ಲ, ನಿಮ್ದು ತಪ್ಪಿಲ್ಲ, MLA ತಪ್ಪಿಲ್ಲ. ಟೆಕ್ನಿಕಲ್ ಅದನ್ನ ಯಾರು ಮಾಡಬೇಕು ಸರ್? ಅದು ನೀವು ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ಮಾಡ್ಬೇಕಲ್ವಾ? ಹಂಗಾಗಿ ದಯವಿಟ್ಟು ಆ ಚೇಂಬರ್ ನೀವು ರೈಸ್ ಮಾಡ್ಕೊಳ್ಳೋಕೆ ಮುಂಚೆ ಯಾವ್ಯಾವ ಪುಸ್ತಕ ಅಂತವಿದಾವೆ ಅವನ್ನ ತಲೆಮಾರ್ತಿಂದ ಎತ್ಕೊಂಡು ಮಾಡಿದ್ಮೇಲೆ ಹಾಕಿ ಇಲಾಖೆ ಅವ್ರ ಹತ್ರ ಸರಿ ಮಾತಾಡಿ. ಇಲ್ಲ ಅಂದ್ರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ AW ಹತ್ರ ಮಾತಾಡ್ತೀವಿ. ನೀವು ಒಂದ್ಸತಿ ಮಾತಾಡ್ಬಿಟ್ಟು ಅದು ಕ್ಲಾರಿಟಿ ತಗೊಳ್ಳಿ ಸರ್. ಸೈಡ್ಗೆ ಹಾಕ್ಬಿಟ್ಟು ಏನು ಕಾಂಕ್ರೀಟ್ ಬ್ಲಾಕ್ ಆಗ್ತಾರಲ್ಲ ಅಲ್ಲಿ ಹಾಕೋದು ಕೇಳಿದೆ. 2 ಪೈಪ್ ಹಾಕ್ತಾರಂತೆ, ಅದ್ರಲ್ಲಿ ಚೇಂಜ್ ಮಾಡ್ಕೊಂಡು ಕೇಳಿದೆ. ಈಗ ಈ ಸೈಡ್ UGD ಬರೋಲ್ಲ, ಈ ಸೈಡ್ UGD ಆ ಸೈಡ್ UGD ಇದೆ. ರೈಸ್ ಮಾಡ್ಕೋಬೇಕು. ರೈಸ್ ಮಾಡ್ಕೋಬೇಕಲ್ವಾ? ಯಾವಾಗ ಸರ್? ಈಗ ಅವರಿಗೆ ಜನ ದೂರ ಸಾಯ್ತಾರೆ ಸರ್. ಈಗ ರೈಸ್ ಮಾಡಲ್ಲ, ಕಾಂಕ್ರೀಟ್ ಹಾಕ್ಬೇಕು. ಹೌದು ಸರ್, ಈಗ ರೈಸ್ ಮಾಡಬೇಕು. ರೈಸ್ ಮಾಡಿದ ತಕ್ಷಣ ಕಾಂಕ್ರೀಟ್ ಹಾಕ್ತಾರೆ, ಹೊರದೋಗುತ್ತೆ. ಅಟ್ಲೀಸ್ಟ್ ನೀವು ಎರಡು ಮಾಡ್ಕೊಂಡು ನಾವು ಮಾಡೋದು ಅವರೇ ಮಾಡ್ತಾರೆ. ಯಾರು ರೈಸಿಂಗ್ ಅವರೇ ಮಾಡೋದು? ಸೇಫ್ ಆಗಿದೆ ಸರ್. ಅಲ್ಲ, ಅದನ್ನು ಕೇಳ್ತೀನಿ. ಅವ್ರ ಹತ್ರ ಅವರೇ ಮಾಡೋದು. ಅವ್ರು ನಿಮಗೆ ಕೇಳಿದ್ರೆ ಇಲ್ಲ ಸರ್ ಲೆಟ್ರ್ ಕೊಡ್ತೀವಿ ಅಂತ ಹೇಳಿಲ್ಲ. ಆಮೇಲೆ ನಾವು ಲೆಟ್ರ್ ಕೊಟ್ವಿ ಮೀಟಿಂಗ್ ಅಲ್ಲಿ. ಈ ಥರ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮಾಹಿತಿ ಕೊಡಿ ಅಂತ ಅವ್ರು ಬಂದು AW ಮತ್ತೆ ಎಲ್ಲ ಬಂದು ಇಂಜಿನಿಯರ್ಸ್ ಕಮಿಷನರ್ ಕೂತ್ಕೊಂಡು ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ನಾವು ಕೇಳಿದ್ರೆ ನಾವೇನು ಇರಲಿಲ್ಲ. ಅವತ್ತಿನ ಅವ್ರು ಚರ್ಚೆ ಮಾಡಿ ಅವ್ರು ಹೇಳಿದ್ರೆ ಕಾರ್ಡ್ ಕೊಡಲಿಲ್ಲ. ಅವ್ರು ಅವತ್ತು ಇದು ಮಾಡಿದ್ಮೇಲೆ ಕೊಟ್ಟು ಕೇಳಿದೆ. ನಾವು ಕೇಳಿದ್ಮೇಲೆ ನಾವು ಲೆಟ್ರ್ ಬರೋದು. ಆಮೇಲೆ ಕಮಿಷನರ್ ನೀವು ಎಲ್ಲ ಬಂದಿದ್ರು. ಅವರೇ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರೇ ಮಾಡಿ ರೈಸಿಂಗ್ ಮಾಡಿ ಮಾಡ್ಕೊಡ್ತೀವಿ. ಈಗ ಏನಾಗಿದೆ ನೋಡಿ, ರಸ್ತೆ ಮಾಡ್ತಾ ಇದ್ದಾರ ಒಂದ್ ಕಡೆ ಎಲ್ಲ ಜಾಮ ಮುಂಚೆ 2 ರೈಸ್ ಮಾಡ್ಕೋಬೇಕು ಅವರು. ಅದೆಲ್ಲ ಕ್ಯೂರಿಂಗ್ ಎಷ್ಟು ಆಮೇಲೆ ಅವ್ರು ಈಗ ಸೋಮವಾರ 2 ಕಡೆ ಜಾಮ ಬಂದು ಇವತ್ತು 2 ಚೇಂಜ್ ಮಾಡ್ಕೊಂಡು ಟ್ರಾಫಿಕ್ ಕಮ್ಮಿ ಆಗಲ್ವಾ? ಅವ್ರು ಏನ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಪ್ಲಾನ್ ಏನಂದ್ರೆ ಈಗ ಈ ರೋಡ್ ಮುಗಿಸ್ಬಿಟ್ಟು ಟ್ರಾಫಿಕ್ ಈ ರೋಡ್ಗೆ ಡೈವರ್ಟ್ ಮಾಡಿ ಆ ರೋಡ್ ಬ್ಲಾಕ್ ಮಾಡ್ಕೊಂಡು ರೈಸಿಂಗ್ ಮಾಡ್ಕೊಂಡು ಮಾಡೋ ತರ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ನನಗೆ ಮಾಹಿತಿ ಇಲ್ಲ. ನಮ್ದೇನಿಲ್ಲ.